2022-23ನೇ ಸಾಲಿನಲ್ಲಿ ಡಿಪ್ಲೊಮಾ ಮತ್ತು ಡಿಗ್ರಿ ಪಾಸ್ ಆದಂತಹ ನಿರುದ್ಯೋಗಿಗಳಿಗೆ ಸರ್ಕಾರ ಯುವ ನಿಧಿ ಅನ್ನುವಂತಹ ಯೋಜನೆಯನ್ನ ಹೊರಡಿಸಿದೆ. ಇದೀಗ ಅವರುಗಳಿಗೆ ಅರ್ಜಿಯನ್ನ ಕೂಡ ಪಡೆದುಕೊಳ್ತಾ ಇದೆ. ಅರ್ಜಿ ಸಲ್ಲಿಕೆಗೂ ಕೂಡ ಅವಕಾಶ ಸಿಕ್ಕಿದೆ. ಇವಾಗ ಡಿಸೆಂಬರ್ 26ರಿಂದ ಅರ್ಜಿ ಆಹ್ವಾನ ಕೂಡ ಮಾಡಲಾಗಿದೆ. ಇನ್ನು ಪ್ರತಿದಿನ ಕೂಡ 4ರಿಂದ 5 ಸಾವಿರದಷ್ಟು ಜನ ಅರ್ಜಿಗೆ ಹಾಕ್ತಾ ಇದ್ದಾರೆ. ಇದಾದ ನಂತರ ಸರ್ಕಾರ ಎಷ್ಟು ದಿನ ಅಂತ ಇವರಿಗೆ ದುಡ್ಡು ಕೊಡಕ್ಕಾಗುತ್ತೆ? ಹಾಗಾಗಿ ನಾವು ಇವರಿಗೆ ತರಬೇತಿಯನ್ನ ಕೊಡೋಣ, ಕೌಶಲ್ಯದ ತರಬೇತಿಯನ್ನ ಕೊಡೋಣ. ಬೇರೆ ಬೇರೆ ರೀತಿಯಾದಂತಹ ಕೌಶಲ್ಯಗಳಲ್ಲಿ ಇವರನ್ನ ನಿಪುಣರನ್ನಾಗಿಸಿದ್ರೆ ಅವರ ಕೆಲಸವನ್ನ ಅವರೇ ಮಾಡ್ಕೊಳ್ತಾರೆ. ಅವರು ತಮ್ಮ ಉದ್ಯೋಗ ಸೃಷ್ಟಿಯನ್ನ ತಾವೇ ಮಾಡ್ಕೊಳ್ತಾರೆ. ಆದ್ರೆ ಆ ತರಬೇತಿ ವೆಚ್ಚವನ್ನ ಮಾತ್ರ ನಾವು ಸರ್ಕಾರದವರು ಭರಿಸಬಹುದು ಎಂಬಂತಹ ಹೊಸ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರಂತೆ. ಹಾಗಾದ್ರೆ ಈ ಪ್ಲಾನ್ ಯಾವಾಗಿಂದ ಎಕ್ಸಿಕ್ಯೂಟ್ ಆಗುತ್ತೆ, ಯಾವಾಗಿಂದ ಇಂತಹ ತರಬೇತಿಗಳನ್ನ ಕೊಡ್ಲಾಗುತ್ತೆ, ಜೊತೆಗೆ ಈ ತರಬೇತಿ ಕೊಡೋದ್ರಿಂದ ನಿಜಕ್ಕೂ ಜನರಿಗೆ ಹೆಲ್ಪ್ ಆಗುತ್ತಾ, ಯುವಕರಿಗೆ ಹೆಲ್ಪ್ ಆಗುತ್ತಾ? ನೋಡೋಣ ಈ ರಿಪೋರ್ಟ್ ಏನ್ ಹೇಳುತ್ತೆ ಅಂತ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಗೆ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ. ನೋಂದಣಿಯಾದ ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ 3,000 ರೂಪಾಯಿ, ನಿರುದ್ಯೋಗಿ ಡಿಪ್ಲೊಮಾದವರಿಗೆ ಮಾಸಿಕ 1,500 ರೂಪಾಯಿಗಳನ್ನು ಸರ್ಕಾರ ನೀಡಲಿದೆ. ಇನ್ನು ಈ ಯುವ ನಿಧಿ ಯೋಜನೆಗೆ ನೋಂದಾಯಿಸಿಕೊಂಡವರಿಗೆ ಕೌಶಲ್ಯ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಕೌಶಲ್ಯವಂತರಾಗಿ ಅವರು ತಮ್ಮ ಉದ್ಯೋಗದಲ್ಲಿ ತೊಡಗಿಕೊಂಡರೆ ಅವರಿಗೆ ನಾವು ಮಾಸಿಕ ಹಣ ನೀಡಬೇಕಾಗುವುದಿಲ್ಲ. ಈ ಯೋಜನೆಗೆ ಉದ್ಯೋಗ ತರಬೇತಿ ನೀಡಲು ಮುಂದೆ ಬರುವ ಕಂಪನಿಗಳತ್ತ ನಾವು ಗಮನ ಹರಿಸುತ್ತೇವೆ. ಈ ಸಂಬಂಧ ಹೊಸ ಯೋಜನೆಯನ್ನ ಅಭಿವೃದ್ಧಿಪಡಿಸುತ್ತಿದ್ದೇವೆ. ತರಬೇತಿ ವೆಚ್ಚವನ್ನ ಸರ್ಕಾರ ಭರಿಸಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಖಾಸಗಿ ವಾಹಿನಿಗೆ ಖಾಸಗಿ ಸುದ್ದಿ ಸಂಸ್ಥೆ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಯುವ ನಿಧಿ ಯೋಜನೆಯ ಫಲಾನುಭವಿಗಳು ಸರ್ಕಾರದ ಸ್ಕಿಲ್ ಕನೆಕ್ಟ್ ಪೋರ್ಟಲ್ನಲ್ಲಿ ನೋಂದಣಿಯಾಗಿರುತ್ತಾರೆ. ನಂತರ ಅವರನ್ನ ಕೌಶಲ್ಯವಂತರನ್ನಾಗಿಸಿ ಉದ್ಯೋಗ ಕೊಡಿಸಲಾಗುತ್ತದೆ. ಜೊತೆಗೆ ಸ್ಕಿಲ್ ಕೌನ್ಸಿಲ್ ನಡೆಸಲಾಗಿದ್ದು ಕೈಗಾರಿಕೆ ಮತ್ತು ಶಿಕ್ಷಣ ಕ್ಷೇತ್ರದವರು ಅದರಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಯಾವೆಲ್ಲ ಕ್ಷೇತ್ರದಲ್ಲಿ ಕೌಶಲ್ಯ ನೀಡಬಹುದು ಎಂಬ ಬಗ್ಗೆ ಅವರು ಸಲಹೆ ನೀಡುತ್ತಾರೆ ಎಂದರು. ಯೋಜನೆಗೆ ಈಗಾಗಲೇ 50,000ಕ್ಕೂ ಹೆಚ್ಚು ಪದವೀಧರರು ನೋಂದಣಿಯಾಗಿದ್ದಾರೆ. ಒಂದು ಸಕಾರಾತ್ಮಕ ವಿಷಯವೇನೆಂದರೆ ರಾಷ್ಟ್ರೀಯ ಶೈಕ್ಷಣಿಕ ಠೇವಣಿ ಪದವೀಧರರ ಸುಮಾರು 4.12 ಲಕ್ಷ ಪ್ರಮಾಣಗಳನ್ನ ಠೇವಣಿ ಮಾಡಿದೆ. ಇದು ನೋಂದಣಿ ಪ್ರಕ್ರಿಯೆಗೆ ಸಹಾಯಕವಾಗಿದೆ. ಯುವ ನಿಧಿಗೆ ಒಟ್ಟು 5.29 ಲಕ್ಷ ಫಲಾನುಭವಿಗಳು ನಾವು ನಿರೀಕ್ಷಿಸಿದ್ದೇವೆ ಎಂದರು. ಈ ಯೋಜನೆಯು ವಿದ್ಯಾರ್ಥಿಯ ಫಲಿತಾಂಶದ ದಿನಾಂಕದಿಂದ 6 ತಿಂಗಳವರೆಗೆ ಅನ್ವಯಿಸುತ್ತದೆ. ಇನ್ನು ಉದಾಹರಣೆಗೆ BSc ಫಲಿತಾಂಶದ ಇಂದು ಪ್ರಕಟವಾಗಿದೆ ಅಂದ್ರೆ ಫಲಿತಾಂಶ ಪ್ರಕಟವಾದ 6 ತಿಂಗಳ ನಂತರ ಈ ವಿದ್ಯಾರ್ಥಿ ಯೋಜನೆಗೆ ಅರ್ಹನಾಗಿರುತ್ತಾನೆ. ಆದ್ದರಿಂದ ಅವರು ಕಾಲಾವಧಿಯಲ್ಲಿ ಅರ್ಹರಾಗಿರುತ್ತಾರೆ ಮತ್ತು ಅವರು ಅರ್ಹತೆ ಪಡೆದಾಗ ಯೋಜನೆಯ ಪ್ರಯೋಜನ ಪಡೆಯುತ್ತಾರೆ ಎಂದು ಹೇಳಿದ್ದಾರೆ. ಸದ್ಯ 50,000 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ದಿನ ಕಳೆದಂತೆ ಈ ಸಂಖ್ಯೆ ಹೆಚ್ಚುತ್ತದೆ. ನಾವು ಪ್ರತಿದಿನ 4ರಿಂದ 5 ಸಾವಿರ ದಾಖಲಾತಿಯನ್ನ ತಲುಪಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. 2022-23ರಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಯುವ ನಿಧಿಗೆ ಅರ್ಹರು ಎಂಬುದನ್ನು ಕ್ಯಾಬಿನೆಟ್ನಲ್ಲಿ ನಿರ್ಧರಿಸಲಾಗಿದೆ ಎಂದರು.